ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹುಬ್ಳಿ ಪುರಸಭೆ ಕಾರ್ಯಾಲಯ ವತಿಯಿಂದ ಸಿಬ್ಬಂದಿಗಳು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಟಕವನ್ನು ಪ್ರದರ್ಶನ ಮಾಡಿದರು. ಸ್ಯಾಮಿಯ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪುರಸಭೆ ಕಾರ್ಯಾಲಯ ಸಿಬ್ಬಂದಿಯಿಂದ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ, ಯಾವ ರೀತಿಯಾಗಿ ವಿಂಗಡಣೆ ಮಾಡಿ ಪುರಸಭೆ ವಾಹನ ಬಂದರೆ ಮಾತ್ರ ಹಾಕಬೇಕಂತೇಳಿ ಯಾವ ರೀತಿಯಾಗಿ ಪ್ರದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ಜನರನ್ನು ಗಮನ ಸೆಳೆದು ಎಲ್ಲೆಂದರೆ ಅಲ್ಲಿ ಕಸ ಹರಡುವಿಕೆಯಿಂದ ಆಗುವ ಲಕ್ಷಣಗಳು ಮತ್ತು ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂಥ ರೋಗಗಳ ಬಗ್ಗೆ ಎಳೆಯಾಗಿ ಪ್ರದರ್ಶನ ಮುಖಾಂತರ ಜನರನ್ನು ಗಮನ ಸೆಳೆದರು. ಅದೇ ರೀತಿಯಾಗಿ ಸೊಳ್ಳೆಗಳಿಂದ ಹರಡುವ ಲಕ್ಷಣಗಳು ಮಲೇರಿಯಾ, ಡೆಂಗು, ಚಿಕನ್ಗುನ್ಯಾ, ಮೆದುಳು ಜ್ವರ, ಆನೆಕಾಲು ರೋಗ ಮುಂತಾದ ಲಕ್ಷಣಗಳು ಹರಡುತ್ತವೆ. ಮಲೇರಿಯಾದಿಂದ ಆಗುವ ರೋಗ ಲಕ್ಷಣಗಳು ಜ್ವರ, ಬೆವರಿಕೆ, ಮೈಕೈ ನೋವು, ತಲೆನೋವು, ವಾಂತಿ ಆಗುವುದು ಮತ್ತು ಜ್ವರ ಬಿಟ್ಟು ಜ್ವರ ಬರುವುದು, ರಕ್ತಹೀನತೆ ಮುಂತಾದ ಲಕ್ಷಣಗಳು ಈ ಸೊಳ್ಳೆಗಳಿಂದ ಜನರಿಗೆ ಹರಡುವಂಥ ಲಕ್ಷಣಗಳನ್ನು ಎಳೆಯಾಗಿ ಪ್ರದರ್ಶನ ಮೂಲಕ ಪುರಸಭೆ ಸಿಬ್ಬಂದಿಯವರು ಮಾಡಿ ತೋರಿಸಿದರು. ಕಸದಿಂದ ಆಗುವಂಥ ಜನರಿಗೆ ದುಷ್ಟ ಪರಿಣಾಮಗಳ ಬಗ್ಗೆ ಎಳೆಯಾಗಿ ನಾಟಕ ಮುಖಾಂತರ ಪ್ರದರ್ಶನ ಮಾಡಿದರು. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಮುಕ್ತ ಕಂಪ್ಲಿ ಪುರಸಭೆಯನ್ನು ಮಾಡಬೇಕಂತೇಳಿ ಈಗಾಗಲೇ ಪಣ ತೊಟ್ಟಿರುವ ಅಲ್ಲಿನ ಅಧಿಕಾರಿಗಳು ನಮ್ಮ CBS ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಡಿ ಮಲ್ಲಿಕಾರ್ಜುನ್ ಮಾನ್ಯ ಮುಖ್ಯಾಧಿಕಾರಿಗಳು ಪ್ರಭಾರಿ ಪುರಸಭೆ ಕಾರ್ಯಾಲಯ ಕಂಪ್ಲಿ ಅವರು ನಮ್ಮ CBS ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಪ್ರತಿಯೊಬ್ಬರು ಕಂಪ್ಲಿ ನಾಗರಿಕರು ಕಂಪ್ಲಿ ಪುರಸಭೆ ವಾಹನದಲ್ಲೇ ಕಸ ಹಾಕಿ ಕಂಪ್ಲಿ ಗ್ರೀನ್ ಸಿಟಿಯಾಗಿ ಮಾಡಬೇಕಂತೇಳಿ ಪಣ ತೊಟ್ಟಿರುವ ಸಿಬ್ಬಂದಿಗಳಿಗೂ ಸಹಕಾರ ನೀಡಿ ಒಳ್ಳೆಯ ಸ್ವಚ್ಛತೆ ಗಮನ ಹರಿಸಬೇಕಂತ ಸಾರ್ವಜನಿಕರಲ್ಲಿ ಡಿ ಮಲ್ಲಿಕಾರ್ಜುನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಕೆಲಸ ಇಲ್ಲ ಅಂತ ಮಾಡಲ್ಲಮ್ಮ, ಅವ್ರಿಗೆ ಅದು ಜವಾಬ್ದಾರಿ. ಕಸವನ್ನ ಸಪರೇಟ್ ಆಗಿ ಕೊಡೋದು ಅವ್ರ ಜವಾಬ್ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇಲ್ಲಮ್ಮ ನಾವು ಹಿಂಗೆ ಕೊಟ್ಟು ತಗೊಂಡೋಗಿ ಬಿಡ್ರಿ ಅಷ್ಟೇ. ಅದು ಸರ್ಕಾರಿ ಜವಾಬ್ದಾರಿ. ನೀವು ನಾವು ಮಾಡಿದ್ರೆ ನಮಗೆ ಕೆಲಸ ಇಲ್ಲ ಅಂತೀರಲ್ಲ, ನೀವು ಮಾಡಿ ಕೊಡ್ಬೇಕು. ನೀವು ಮಾಡಿ ಕೊಡು, ನನಗಂತೂ ಮಾಡಕ್ ಆಗಲ್ಲ. ಹೋಗಂತ ಇಲ್ಲಿ ಮನೆ ಕಸ ನೋಡ್ದೆ ಹೋಗಮ್ಮ. ನೀನು ಕಸ ಆದ್ರೂ ಹಾಕ್ರಮ್ಮ. ಹೋಗಮ್ಮ. ನಾವು ಎಲ್ಲಿ ಹಾಕ್ತೀರಾ? ನಾವು ಎಲ್ಲೂ ಅಂದ್ರೆ ನೋಡಿ, ಅಲ್ಲಿ ಹಾಕಿದ್ರೆ ಫೈನ್ ಹಾಕ್ತೀವಿ ನಾವು. ಹಾಗಂತ ಅದೇ ನೋಡ್ರಿ ಬಂದೆ ಮನೆಗೇನು. ಅಯ್ಯೋ, ಅದಕ್ಕೆ ಹೇಳೋದು ಬರೇ ಮನೆ ಸ್ವಚ್ಛತೆ ಅಲ್ಲ, ಓಣೆ ಸ್ವಚ್ಛತೆನೂ ಪಡ್ಕೋಬೇಕು ಅಂತ. ಅಲ್ಲಲ್ಲೇ ಕಸ ಹಾಕಿದ್ರೆ ಹಿಂಗೆ ಆಗೋದು. ಅವ್ರು ಹೇಳೋದು ಕಸಕ್ಕೆ ಹೇಳೋದು ನಮ್ಗೆ ಒಳ್ಳೇದಕ್ಕೆ ಅಲ್ವಾ? ನಮ್ಗೆ ಹೆಂಗ್ ಗೊತ್ತಿ, ಮೊದ್ಲಿಂದ ನಾವು ಕಸ ಅಲ್ಲೇ ಹಾಕ್ತಿದ್ವಲ್ಲ, ಹಂಗಾಗಿ ನಾವು ಅಲ್ಲೇ ಹಾಕ್ಬಿಟ್ಟಿವ್ರಿ. ಅಯ್ಯೋ ನೀನೊಬ್ಬ ಕಡೆ ಬಿದ್ದೀವಲ್ಲ. ಅಯ್ಯೋ ಮೇಡಮ್, ನಮ್ಮ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಬಂದು ಅವೇರ್ನೆಸ್ ಮೂಡಿಸಿದಾರೆ ಅಜ್ಜಿ. ಕಸನ 4 ಟೈಪ್ಸ್ ಆಗಿ ಸೆಪರೇಟ್ ಮಾಡಬೇಕು ಅಂತೆ. ಅದ್ರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅಜ್ಜಿ. ಹೌದಾ? ಅಂಜಲಿ, ಅದೇನ್ ಕಸ ಅಂತ ಸಪ್ರೇಟ್ ಮಾಡಿ ಕೊಡಮ್ಮ, ಹೋಗ್ಲಿ ಅತ್ತಾಗ. ಸರಿ ಅತ್ತೆ. ಕಸವನ್ನು ಅಯ್ಯುವ ಗಾಡಿ ಬಂದಿದೆ ನೋಡಿ, ಕಸವನ್ನು ಒಯ್ಯುವ ಗಾಡಿ ಬಂದಿದೆ ನೋಡಿ. ಅಣ್ಣ ಒಂದು ನಿಮಿಷ ನಿಂತ್ಕೊಳ್ರಿ. ಅಣ್ಣ ಕಸ ತಗೊಳ್ರಿ. ಆಯ್ತು, ಹಸಿ ಕಸ ಒಣ ಕಸ ಡಿವೈಡ್ ಮಾಡಿದ್ದು. ಹ್ಞೂ ಅಣ್ಣ, 4 ತರ ಕಸ ಡಿವೈಡ್ ಮಾಡಿದ್ದೀವಿ. ಹಾಗೆ 4 ತರ ಕಸ ಕೊಟ್ಬಿಟ್ಟಿದ್ದೀರಾ. ನಮ್ಮ ಅತ್ತೆಗೆ ಸೊಳ್ಳೆ ಕಚ್ಚಿ ಡೆಂಗು ಜ್ವರ ಬಂದಿದ್ವು. ಅವರು 4 ಕಸ ವಿಂಗಡಣೆ ಮಾಡಿ ಇಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀವು ಕಸ ಬೇರೆ ಮಾಡ್ಕೊಡ್ಲಿಕ್ಕೆ ನಿಮ್ಮ ಮನೇಲಿ ಕಾಯಿಲೆಗಳೇ ಬರ್ಬೇಕಾಯ್ತು. ಇದಕ್ಕೆ ನಾವು ಹೇಳೋದು ಏನು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಓಕೆ, ಕಾಯಿಲೆಗಳು ಬರೋಕ್ಕೂ ಮುಂಚೆ ನಾವು ಮುಂಜಾಗ್ರತೆ ತಗೊಂಡು ನಿಮ್ಮ ಮನೆ ಅಷ್ಟೇ ಅಲ್ಲದೆ ನಿಮ್ಮ ಮನೆ ಸುತ್ತಮುತ್ತ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಅದರಿಂದ ಯಾವ ರೋಗನೂ ಬರೋದಿಲ್ಲ. ಹಾಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ಓಕೆನಮ್ಮ? ದಯವಿಟ್ಟು ಇನ್ಮೇಲೆ ಬೇಜಾರು ಮಾಡ್ಕೋಬೇಡಿ. ಎಲ್ಲ ಕೆಲಸಗಳು ಇರುತ್ತೆ, ಅದರಲ್ಲಿ ಇದು ಒಂದು ಕೆಲಸ ಅನ್ಕೊಂಡು ನಿಮ್ಮ ಕಸವನ್ನ
4 ರೀತಿಯಾಗಿ ಈಗ ವಿಂಗಡಿಸಿ ಕೊಡಬೇಕು. ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನ ತುಂಬಾ ಕಡಿಮೆ ಮಾಡಿ ಅದನ್ನ ತ್ಯಜಿಸಿದ್ರೆ ಇನ್ನೂ ಒಳ್ಳೆಯದು. ಪರಿಸರ ಸ್ನೇಹಿ ಬ್ಯಾಗ್ಗಳನ್ನ ಬಳಸಿ ಹೆಚ್ಚು ನಾವು ಪ್ರಕೃತಿಗೆ ಹಾಳು ಮಾಡದೆ ಅಂತ ಜೀವನ ನಡೆಸಬೇಕು. ಅರ್ಥ ಆಯ್ತಮ್ಮ? ದಯವಿಟ್ಟು ಇಲ್ಲಿ ಅಮ್ಮ ನಿಮಗೂ ತುಂಬಾ ಧನ್ಯವಾದಗಳು. ಆಕ್ಚುಲಿ ಗಲಾಟೆ ಮಾಡಿದ್ರು ಪರವಾಗಿಲ್ಲ, ಕೊನೆಗೆ ಅರ್ಥ ಮಾಡ್ಕೊಂಡ್ರಲ್ಲ. ದಯವಿಟ್ಟು ಇನ್ಮೇಲೆ ಸ್ವಚ್ಛತೆಗೆ ಎಲ್ಲರೂ ಸಹಕರಿಸಬೇಕು. ಈ 80ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಗಾಂಧೀಜಿ ಅವರ ಕನಸು ಏನಂದ್ರೆ ಸ್ವಚ್ಛ ಭಾರತ ಅನ್ನೋದೇ ಗಾಂಧೀಜಿ ಅವರ ಕನಸು. ಅದನ್ನ ನೆರವೇರಿಸೋದಕ್ಕೆ ಬರೀ ಪುರಸಭೆಯವರು ಅಷ್ಟೇ ಅಲ್ಲದೆ ಸಾರ್ವಜನಿಕರೆಲ್ಲರೂ ಅದಕ್ಕೆ ಕೈ ಜೋಡಿಸಿ ಒಗ್ಗಟ್ಟಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತೀನಿ. ಜೈ ಜೈ ಭಾರತ್ ಮಾತೆ. ಇದೇ ಸಂದರ್ಭದಲ್ಲಿ ಇವತ್ತು ಇವ್ರು ಬದಲಾಗಿದ್ದಾರೆ, ಕಸವನ್ನ 4 ರೀತಿ ಕೊಡ್ಬೇಕು ಅಂತ. ಹಾಗೆ ಎಲ್ಲರೂ ಇರ್ತಕ್ಕಂಥ ಪ್ರತಿಯೊಬ್ಬರು ಬದಲಾವಣೆಗೆ ಇವತ್ತೇ 80ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ತ್ಯಾಜ್ಯ ಮುಕ್ತ ಸ್ವತಂತ್ರ ದಿನಾಚರಣೆ ಅಂತ ಒಂದು ಪ್ರತಿಜ್ಞೆಯನ್ನ ಸ್ವೀಕರಿಸ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಅದಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿ. ಅವರು ಬಂದು ಬೈದು ಹೋದ್ರತ್ತೆ, ಮತ್ತೆ ಹಾಕಿದ್ರೆ ನೀನಾಗಲ್ಲ ಹೋಗಮ್ಮ, ಹಾಕ್ಬೋದು ಕಸ ಅಲ್ಲಿ ಹೋಗಿ. ಫೈನ್ ಹಾಕ್ತಂತ ಹೇಳಿ ಹಾಕಿದ್ರು ಹುಡುಗಿ ಮನೆ ಹೋಗಮ್ಮ, ಫಸ್ಟ್ ಹಾಕ್ಬೋದು ಕಸ ಅಲ್ಲಿ. ಸರಿ ಅಕ್ಕ, ಆಯ್ತು. ಅಮ್ಮ ಅಂಜಲಿ, ನಿಮ್ಮ ಬಾಳ ಇಲ್ಲಿ ಅಮ್ಮ. ಅಯ್ಯೋ ಏನಾಗತ್ತೆ? ಬಾಮ್ಮ ಯಾಕಮ್ಮ ಮೈಕೈ ನೋವು ಫುಲ್ಲು ಜ್ವರ ಬರ್ತೀನಿ ಅಮ್ಮ. ನೀರ್ ತಗೊಂಬರ್ತಾಳೆ. ಅಮ್ಮ ಏನ್ ತಗೊಂಬರ್ತಿ ಬಾ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನನಗೆ ಮೈಕೈ ನೋವು ತಲೆ ನೋವು ಫುಲ್ಲು ಜ್ವರ ಬಂದ್ಬಿಟ್ಟವಮ್ಮ ನನಗೆ. ಸರಿ ಬಾ ತೇವು. ನಮಸ್ತೆ ಮೇಡಮ್. ನಮಸ್ತೆ. ಇವ್ರು ಯಾಕೋ ಮೊನ್ನೆಯಿಂದ ಹುಷಾರಿಲ್ಲ ಅಂತಿದ್ರು. ಹೌದಾ, ಏನಾಗ್ಬೇಕು ಇವರು? ನಮ್ಮ ಅತ್ತೆ ಇವರು. ಹೌದಾ, ನಿಮ್ಮ ಹೆಸರು ಏನಮ್ಮ? ಉಪ್ಪಮ್ಮ ಅಂತ ಹೇಳಿದ್ವಿ. ಉಪ್ಪಮ್ಮ ಅಂತೇಳಿ. ಐ ವಿಲ್ ಚೆಕ್ ಯುವರ್ ಟೆಸ್ಟ್. ಓಕೆ, ಟೆಸ್ಟ್ ಅಂದ್ರೆ ನಿಮಗೆ ಯಾವ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ತೀವಿ. ಈಗ ಬ್ಲಡ್ ಚೆಕ್ ಮಾಡ್ತೀವಿ, ಅವಾಗ ಯಾವ ಪರ್ಟಿಕ್ಯುಲರ್ ಆಗಿ ಗೊತ್ತಾಗುತ್ತೆ. ಅಲ್ಲ ಇಷ್ಟಕ್ಕೆಲ್ಲ ಬ್ಲಡ್ ಚೆಕಪ್ ಮಾಡ್ಬೇಕಾ? ಯಾವ್ದು ಅಂತೇಳಿ ಗೊತ್ತಾಗ್ಬೇಕಂದ್ರೆ ಬ್ಲಡ್ ಚೆಕ್ ಮಾಡ್ಲೇಬೇಕು. ಆಯ್ತಮ್ಮ, ಮೆಲ್ಲು ಚೂಸ್ತೀನಿ. ಒಂದು 5 minutes ವೇಟ್ ಮಾಡಿ. ನೋಡಿ ಅಮ್ಮ, ನಿಮ್ಗೆ ಡೆಂಗು ಜ್ವರ ಬಂದಿದೆ. ಹಂಗಂದ್ರೆ ಡೆಂಗು ಜ್ವರ ಅಂದ್ರೆ ಅದೊಂದು ಸಾಂಕ್ರಾಮಿಕ ರೋಗ. ಹೌದಾ? ಯಾವಾಗ ಬಂತಿರೋದು? ಅದು ಸೊಳ್ಳೆ ಉತ್ಪತ್ತಿಯಿಂದ ಆ ರೋಗ ಬರುತ್ತೆ. ನಿಮ್ಮ ಮನೆ ಸುತ್ತಮುತ್ತ ನೀವು ಕಸವನ್ನ ಹಾಕಿರ್ತೀರ, ಅದೇ ರೀತಿ ಚರಂಡಿಯಲ್ಲಿ ನೀರ್ನ ಹಾಗೆ ಬಿಟ್ಟಿರ್ತೀರ. ಅದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಈ ಡೆಂಗು, ಮಲೇರಿಯಾ ಈ ರೀತಿ ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ಅದರಲ್ಲಿ ಈಗ ನಿಮ್ಗೆ ಡೆಂಗು ಬಂದಿದೆ ಅಮ್ಮ. ಅಲ್ಲಮ್ಮ, ಚುಕ್ಕಾಡಿ ಕಡದಿಂದ ಅಂತ ಜ್ವರ ಬರ್ತಾವ? ಹೌದು. ನೋಡಿ, ನಿಮ್ ಸೊಸೆ ನೋಡಿದ್ರೆ ಇಂಟೆಲಿಜೆಂಟ್ ತರ ಕಾಣ್ತಾರೆ. ಅವ್ರ ಮಾತು ಕೇಳೋದಲ್ವಾ ನೀವು? ನಾವು ಕೂಡ ಹೇಳಿದೀವಿ, ಕೇಳಿ ಅಮ್ಮ ನಿಮ್ ಸೊಸೆ ಮಾತು. ಓಕೆ, ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಇವಾಗ ಟಾಬ್ಲೆಟ್ ಬರ್ಕೊಡ್ತೀನಿ, ಟಾಬ್ಲೆಟ್ ತಗೊಳ್ಳಿ. ಇದು ಮಾರ್ನಿಂಗ್, ಮಧ್ಯಾಹ್ನ. ಅಯ್ಯೋ ಅತಿಗೆ ನನಗೆ ಹೊಟ್ಟೆ ಫುಲ್ಲು ನಂಗ್ತಾ ಇದೆ. ಅತಿಗೆ ಏನಾಯ್ತು? ಯಾಕೋ ಫುಲ್ ಹೊಟ್ಟೆ ನೋವು ಅಂತಿದ್ದಾರೆ ನೋಡ್ರಿ ಡಾಕ್ಟರ್. ಹೌದಾ, ನಿಮ್ಮ ಹೆಸರೇನು? ನನ್ನ ಹೆಸರು ಭೂಮಿಕಾ ಅಂತ. ಹೌದಾ ಭೂಮಿ ಅವರೇ, ನಿಮ್ಗೆ ಏನಾಗಿದೆ ಅಂತ ಹೇಳ್ಬಿಟ್ಟು? ಏನೋ ಗೊತ್ತಿಲ್ಲ ಡಾಕ್ಟರ್, ಫುಲ್ ಹೊಟ್ಟೆ ನೋವ್ತಾ ಇದೆ ಬೆಳಿಗ್ಗೆಯಿಂದ. ಹೌದಾ, ಬನ್ನಿ. ನೋಡಿ ಭೂಮಿ ಅಂದ್ರೆ ನಿಮ್ಗೆ ಬಂದಿದೆ ಡಯರಿಯಾ ಅಂದ್ರೆ ನೀವು ವೈಯಕ್ತಿಕವಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿರಲಿಲ್ಲ. ಅದೇ ರೀತಿ ಇನ್ಮೇಲಿಂದ ಕಾದಾರಿದ ನೀರನ್ನ ಕುಡಿಯಿರಿ, ಆಗ